ನೋಡಿ ಇಂಥ ಉದ್ದ ಕಾಯಿ, ಇದು ಇನ್ನೂ ಉದ್ದ ಆಗ್ತದೆ, ಇದು ಎಳೆದಿದು ಇನ್ನೂ 1 ಇಂಚು ಉದ್ದ ಆಗ್ತದೆ. ಇದು ಮಸ್ತ್ ಕಾಯಿ ಇದು. ಇಲ್ಲಿ ನೋಡಿ, ಇಲ್ಲಿ ಫುಲ್ ಕಾಯಿ, ಇದಕ್ಕೆ ಏನು ಗೊಬ್ಬರ ಇಲ್ಲ, ಏನು ಹಾಕ್ಲಿಲ್ಲ. ಇದು ನೋಡಿ ಮಸ್ತ್ ಚಿಕ್ಕು ಗಿಡ ನಮ್ಮನೆದು, ಸಿಕ್ಕಾಪಟ್ಟೆ ಕಾಯಿ ಬಿಡ್ತದೆ. ಆಲ್ರೆಡಿ ಒಂದ್ಸಲ ಕಟಿಂಗ್ ಮಾಡಾಯ್ತು, ಒಂದು ಬುಟ್ಟಿ ಕೊಯ್ಕೊಂಡು ಹೋಗಿದ್ರೆ ಒಂದೇ ಗಿಡಕ್ಕೆ. ಇಲ್ಲಿ ನೋಡಿ ಎಂಥ ಚಂದ ಉಂಟು ಕಾಯಿ. ಇದರದ್ದು ಕಾಯಿ ಸ್ವಲ್ಪ ಉದ್ದ ಸೈಜ್ ಕಾಯಿ ತೋರಿಸ್ತೇನೆ ನೋಡಿ ನಿಮಗೆ. ನೋಡಿ ಇಂಥ ಉದ್ದ ಕಾಯಿ, ಇದು ಇನ್ನೂ ಉದ್ದ ಆಗ್ತದೆ, ಇದು ಎಳೆದಿದು ಇನ್ನೂ 1 ಇಂಚು ಉದ್ದ ಆಗ್ತದೆ. ಇದು ಮಸ್ತ್ ಕಾಯಿ ಇದು. ಇದಕ್ಕೆ ನೋಡಿ ಮಲ್ಟಿಪ್ಲೈ ಮಾಡಲಿಕ್ಕೆ ಅಂತ ಇದಕ್ಕೆ ಕೂಡ ಏರ್ ಲೇಯರಿಂಗ್ ಮಾಡಿದ್ದೆ. ಇದು ಆ್ಯಕ್ಚುಲಿ ಸ್ವಲ್ಪ ಲೇಟ್ ಆಯ್ತು ನಾನು ಮಾಡಿದ್ದು, ಈಗ ಚಳಿ ಸ್ಟಾರ್ಟ್ ಆಯಿತು. ಸಕ್ಸಸ್ ಎಷ್ಟು ಆಗ್ತದೆ ಅಂತ ಗೊತ್ತಿಲ್ಲ, ಬಟ್ ಆದಷ್ಟು ಸಾಕು ನನಗೆ. ನಮ್ಮ ಮನೆಗೆ ಮಲ್ಟಿಪ್ಲೈ ಮಾಡ್ಕೊಂಡು ನೆಡಲಿಕ್ಕೆ ಆರಾಮ್ಸೆ ಸಾಕಿದ್ದು. ಇದೊಂದು 100 ಗಿಡ ಮಾಡಬೇಕಂತ ಪ್ಲ್ಯಾನ್ ಉಂಟು. ಸುಮಾರು ಜಾಗ ಉಂಟು, ಎಲ್ಲ ಕಡೆ ಹಾಕ್ಬಿಡೋದು. ನೋಡಿ ಇಲ್ಲಿ ತುಂಬ ಚೆನ್ನಾಗಿ ಬರ್ತುಂಟು ಕಾಯಿ ಮಾತ್ರ. ಇಲ್ಲಿ ನೋಡಿ, ಇಲ್ಲಿ ಫುಲ್ ಕಾಯಿ, ಇದಕ್ಕೆ ಏನು ಗೊಬ್ಬರ ಇಲ್ಲ, ಏನೂ ಹಾಕಲಿಲ್ಲ. ಈಗ ಸ್ವಲ್ಪ ಅದಕ್ಕೆ ಮೇಂಟೆನೆನ್ಸ್ ಸ್ಟಾರ್ಟ್ ಮಾಡಿದ್ದೆ. ಸ್ಲರಿ ಬಿಡಬೇಕು, ಅದು ಹಾಕ್ಬೇಕು, ಇದು ಹಾಕ್ಬೇಕಂತ ಈಗ ಪ್ಲ್ಯಾನ್ ಮಾಡಿದ್ದೆ. ನೋಡಿರಿ ಆಲ್ರೆಡಿ 30 ಏರ್ ಲೇಯರಿಂಗ್ ಮಾಡಿದ್ದೆ, ಇನ್ನೊಂದು 20 ಮಾಡಬೇಕು. ಇದಕ್ಕೆ ಜಾಗ ಉಂಟು ತುಂಬಾ.